ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಜಸ್ಟ್ ಏನು ಬರ್ತಾ ಇದೆ ಒಂದು ಬಿಗ್ ಬ್ರೇಕಿಂಗ್ ಅಪ್ಡೇಟ್ ಇಂಡಿಯನ್ ಕ್ರಿಕೆಟ್ ಟೀಮ್ ರಿಲೇಟೆಡ್. ಗೌತಮ್ ಗಂಭೀರ್ ಅಣ್ಣ ನೆಕ್ಸ್ಟ್ ಹೆಡ್ ಕೋಚ್ ಅಂತ ಜಸ್ಟ್ ಏನು ಬರ್ತಾ ಇದೆ ಒಂದು ಬಿಗ್ ಬ್ರೇಕಿಂಗ್ ಅಪ್ಡೇಟು. ಆಸ್ ಪರ್ ದ ಕ್ರಿಕ್ ಬಾಸ್ ರಿಪೋರ್ಟ್ಸು, ಕ್ರಿಕ್ ಬಾಸ್ ಅವರು ರಿಪೋರ್ಟ್ ಮಾಡಿದ್ದಾರೆ. ಒನ್ ಆಫ್ ದ IPL ಫ್ರಾಂಚೈಸ್ ಓನರ್ ಅವರು, ಯಾವ ಓನರ್ ಅಂತ ಕನ್ಫರ್ಮ್ ಮಾಡಿಲ್ಲ, ಕ್ರಿಕ್ ಬಾಸ್ ಅವರು ಕನ್ಫರ್ಮ್ ಮಾಡೋದಿಷ್ಟು. ಒನ್ ಆಫ್ ದ IPL ಫ್ರಾಂಚೈಸ್ ಓನರ್ ಹ್ಯಾಸ್ ಬೀನ್ ಕನ್ಫರ್ಮ್ಡ್ ದಟ್ ಗೌತಮ್ ಗಂಭೀರ್ ಅಣ್ಣ ಅವರು ಕೋಚ್ ಆಗಿ ಅಪಾಯಿಂಟ್ ಆಗಿದ್ದಾರೆ. ಅಫಿಷಿಯಲ್ ಕನ್ಫರ್ಮೇಷನ್ ಒಂದು ಬಾಕಿ ಇದೆ, ದೇಶಕ್ಕೆ ಮಾಡೋದು ಬಾಕಿ ಇದೆ. IPL ಅಲ್ಲಿ ಮಾಡಿದಂತೂ ಆಯಿತು, ಅವರು ಎಷ್ಟು ದಿನ ದೇಶಕ್ಕೆ ಮಾಡೋದಿನ ಬಾಕಿ ಇದೆ ಅನ್ನೋ ಥರ ಒಂದು ಸ್ಟೇಟ್ಮೆಂಟ್ ಅವರು ಕೊಟ್ರಂತೆ. ಸೊ ಕ್ರಿಕ್ ಬಾಸ್ ಅವರು ಇವತ್ತು ರಿಪೋರ್ಟ್ ಮಾಡಿದ್ದಾರೆ ಗೌತಮ್ ಗಂಭೀರ್ ಅಣ್ಣ ನೆಕ್ಸ್ಟ್ ಕೋಚ್ ಆಗೋ ಸಾಧ್ಯತೆ ಎಲ್ಲ, ಕೋಚ್ ಆಗಿಬಿಟ್ಟಿದ್ದಾರೆ. ಬಟ್ ಅಫಿಷಿಯಲ್ ಕನ್ಫರ್ಮೇಷನ್ BCCI ಕಡೆಯಿಂದ ಬರೋದೊಂದು ಬಾಕಿ ಇದೆ ಅಂತ. 3,000 ಅಪ್ಲಿಕೇಶನ್ಸ್ಗಳು ಬಂದಿದ್ವಂತೆ. 3,000 ಅಪ್ಲಿಕೇಶನ್ಸ್ಗಳಲ್ಲಿ ನರೇಂದ್ರ ಮೋದಿ ಅಂತ, MS ಧೋನಿ ಅಂತ, ಆಮೇಲೆ ಸಚಿನ್ ತೆಂಡೂಲ್ಕರ್ ಅಂತ, ಇನ್ನು ಹಲವಾರು ಫೇಕ್ ಹೆಸರು. ಒಂಥರ ಎಲೆಕ್ಷನ್ಗೆ ನಿಂತ್ಕೊಂಡ್ರೆ ಎಲ್ಲ ಡಮ್ಮಿ ಕ್ಯಾಂಡಿಡೇಟ್ ಹಾಕಲ್ವಾ, ಅದೇ ಒಂದೇ ಹೆಸರಲ್ಲಿರೋವಂಥವ್ರನ್ನ. ಸೊ ಆ ಥರ ಎಲ್ಲ ಬೇಜಾನ್ ಜನ ಹಾಕಿದಾರಂತೆ. ಸೊ ಅದರಲ್ಲಿ ಗೌತಮ್ ಗಂಭೀರು ಕೂಡ ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದ್ರಂತೆ. ಗೌತಮ್ ಗಂಭೀರ್ನ ಅವ್ರಿಗೇನೋ ಒಂಥರ ಅಪ್ಲಿಕೇಶನ್ ಸಬ್ಮಿಟ್ ಮಾಡೋದು ಬೇಡ, ಹಂಗೆ ಟಕರ್ನ ಕರ್ಕೊಂಬಂದು ಕೋಚ್ ಮಾಡೋ ಥರನೇ ಕಾಣಿಸ್ತೈತೆ. ಯಾಕೆಂದರೆ ಆ ಥರ ಗೌತಮ್ ಗಂಭೀರ್ ಅವರು ಫ್ಲೋಲಿ ಕಾಣಿಸ್ಕೊಂತ ಇರೋದು, ಆ ಥರ ಒಂದು ಕ್ರಿಕೆಟಿಂಗ್ ಬ್ರೈನ್ನೇ ಇಟ್ಕೊಂಡಿರೋ ಥರ ಜ್ಞಾನ ಭಂಡಾರನೇ ಇಟ್ಕೊಂಡ್ಬಿಟ್ಟಿದ್ದಾರೆ ಅಂತ ಹೇಳ್ಬೇಕು. ರೀಸೆಂಟಾಗಂತೂ ಗೌತಮ್ ಗಂಭೀರ್ ಯೋಚನೆ ಮಾಡುವಂಥ ರೀತಿ, ಅವ್ರ ಥಾಟ್ ಪ್ರೊಸೆಸ್ ಆಗಿರ್ಬೋದು, ಅವರ ಸ್ಟೇಟ್ಮೆಂಟ್ಗಳಾಗಿರ್ಬೋದು, ಒಂಥರ ಕತ್ತಿ ತೊಗೊಂಡು ಕತ್ತರಿಸ್ದಂಗೆ ಕೊಡ್ತಾರೆ ಸ್ಟೇಟ್ಮೆಂಟ್ನ. ಹಂಗೇನೆ ಒಂಥರ ಅವ್ರದ್ದೊಂದು ಸ್ಟೇಟ್ಮೆಂಟ್ ರೀಸೆಂಟಾಗಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾಯಿದೆ. ನನಗೆ ಯಾರು ನಗದಿಲ್ಲ ಅಂತ ಹೇಳಿದರೆ ನಾನು ಏನಕ್ಕೆ ನಗಬೇಕು, ನಗದನ್ನ ನೋಡೋದಕ್ಕೆ ಬರೋದಿಲ್ಲ ಯಾರು ನಾನು ಆಡೋದನ್ನ, ಅಂದರೆ ಅವ್ರು ಆಡೋದಿಲ್ಲ ಇವಾಗ, ಅವ್ರು ಒಬ್ಬಿಯಸ್ಲಿ ಕೋಚ್ ಆಗಿದ್ದಾರೆ, ಮೆಂಟರ್ ಆಗಿದ್ದಾರೆ. ನಮ್ಮ ಟೀಮ್ ಗೆಲ್ಲೋದನ್ನ ನೋಡೋಕೆ ಬರ್ತಾರೆ ಜನಗಳು, ನಾನು ನಗದನ್ನ ನೋಡೋದಕ್ಕೆ ಬರೋದಿಲ್ಲ. ನನಗೆ ಗೆಲ್ಲಬೇಕು, ಮೇಯ್ನಾಗಿ ಇಲ್ಲಿ ಗೆಲ್ಲೋದನ್ನ ಅವ್ರು ನೋಡಬೇಕು, ನಾನು ನಗದನ್ನ ಅವ್ರು ನೋಡಿಲ್ಲ ಅಂದ್ರೂ ಪರವಾಗಿಲ್ಲ ಅನ್ನೋ ಥರ ಸ್ಟೇಟ್ಮೆಂಟ್ ಹಾಕ್ಕೊಟ್ಟಿದ್ರು. ಸೊ ಒಂಥರ ಸಿಕ್ಕಾಪಟ್ಟೆ ಒಂದು ಜ್ಞಾನ ಭಂಡಾರ ಅಂತ ಹೇಳಬೇಕು ಗೌತಮ್ ಗಂಭೀರ್ ಅವರು. ನಾನೇ ಸಿಕ್ಕಾಪಟ್ಟೆ ಸಲ ಕ್ರಿಟಿಸೈಸ್ ಮಾಡಿದ್ದೀನಿ ಗೌತಮ್ ಗಂಭೀರ್ಗೆ. ಬಟ್ ರೀಸೆಂಟಾಗಂತೂ ಸಿಕ್ಕಾಪಟ್ಟೆ ನನಗೆ ಇಂಪ್ರೆಸ್ ಮಾಡ್ತಾ ಇದ್ದಾರೆ ಗೌತಮ್ ಗಂಭೀರ್ ಅವರು. ಅವರ ಮೂಗಳನ್ನ ನೋಡ್ತು ಅಂತಂದರೆ ನನಗೇನೋ ಇದ್ರಲ್ಲಿ ಬೇಜಾರಿಲ್ಲ. ನಾನೇ ಹೇಳಿದ್ದೆ ಸುಮಾರು ಸಲ ಗೌತಮ್ ಗಂಭೀರ್ ಅವರು ಕೋಚ್ ಆದರೆ ಮಸ್ತಾಗಿರುತ್ತೆ ಅಂತ. ಸೊ ಗೌತಮ್ ಗಂಭೀರ್ ಅವರು ಇವಾಗ ಕೋಚ್ ಆಗಿದ್ದಾರೆ ಅಂತ ಅಫಿಷಿಯಲ್ ಕನ್ಫರ್ಮೇಷನ್ ಏನೇ ಇನ್ನೂ ಬಂದಿಲ್ಲ BCCI ಕಡೆಯಿಂದ. ಸೊ ನಾವು ವೆಯ್ಟ್ ಮಾಡಬೇಕಾಗುತ್ತೆ ಅಫಿಷಿಯಲ್ ಕನ್ಫರ್ಮೇಷನ್ವರೆಗೂ. ಒಟ್ಟಾಗಿ ಕ್ರಿಕ್ ಬಾಸ್ ಅವರು ರಿಪೋರ್ಟ್ ಮಾಡಿದ್ದಾರೆ ಅಂತಂದರೆ ಆಲ್ಮೋಸ್ಟ್ ಪಕ್ಕಾನೇ ಇರುತ್ತೆ. ಬಟ್ T20 ವರ್ಲ್ಡ್ ಕಪ್ ಆದಮೇಲೆ ಈ ಒಂದು ಪೊಸಿಷನ್ಗೆ ಹೋಗ್ತಾರೆ. ಅಂದರೆ ನೆಕ್ಸ್ಟ್ ಮಂತ್ ಜುಲೈಯಿಂದ T20 ವರ್ಲ್ಡ್ ಕಪ್ ಆದಮೇಲೆ ಜುಲೈಯಿಂದ ರಾಹುಲ್ ದ್ರಾವಿಡ್ ಅವರು ಡೌನ್ ಆಗ್ತಾರೆ, ಇವರು ಮೇಲ್ಗಡೆ ಪಟ್ಟಕ್ಕೆ ಏರ್ತಾರೆ ಅಂತ ಅಪ್ಡೇಟು ಬಂದಿದೆ. ಸೊ ಈ T20 ವರ್ಲ್ಡ್ ಕಪ್ಪಿಗೆ ಗೌತಮ್ ಗಂಭೀರ್ ಅವರು ಕೋಚ್ ಆಗಂತೂ ಇರೋದಿಲ್ಲ. ಸೊ ಹೋಪ್ಫುಲಿ T20 ವರ್ಲ್ಡ್ ಕಪ್ ನಡೆಯುವಂಥ ಟೈಮಲ್ಲೋ ಅಥವಾ ನಡೆದ ಆದಮೇಲೋ ಮುಗಿದಾದ್ಮೇಲೋ ಅನೌನ್ಸ್ಮೆಂಟ್ ಬರುತ್ತೆ ಅಂತ ಕಾಣಿಸುತ್ತೆ. ಬಟ್ ಅಪ್ಲಿಕೇಶನ್ಸ್ಗಳಂತೂ ಸುಮಾರು ಬಂದಿದ್ದಾವೆ. ಈ ಅಪ್ಲಿಕೇಶನ್ಸ್ಗಳೆಲ್ಲ ಏನಕ್ಕೆ ಕರೆದ್ರು ಅನ್ನೋ ಥರನೇ ಒಂದು ಕ್ವಶನು. ಗೌತಮ್ ಗಂಭೀರ್ ಒಂಥರ ರೆಡಿಲಿ ಇದ್ದರು ಮುಂಚೆನೇ. ಸೊ ಅವ್ರನ್ನೇ ತಗೊಂಬಾಗೋರು ಕೋಚ್ ನೀನೇ ಆಗೋರು ಅಂತ ಏರ್ಸಿದ್ರೆ ಆಗಿತ್ತು. ನನ್ನ ಪ್ರಕಾರ ಬೆಟರ್ ಕೋಚು ಗೌತಮ್ ಗಂಭೀರ್ ಅವರು. ಅವರ ಅದೇ ಹೇಳಿದಲ್ಲ ಕ್ರಿಕೆಟಿಂಗ್ ಬ್ರೈನ್ ಏನಿದೆ, ಸೊ ಸಿಕ್ಕಾಪಟ್ಟೆ ಸಖತ್ತಾಗಿದೆ. ವಿರಾಟ್ ಕೊಹ್ಲಿ ಮತ್ತು ಗೌತಮ್ ಗಂಭೀರ್ ಅವ್ರಿಗೆ ಒಟ್ಟೊಟ್ಟಿಗೆ ಮತ್ತೆ ಕುಚ್ಚಿಕುಗಳ ಥರ ಕಾಣಿಸ್ಕೊಳ್ಳೋದನ್ನ ನೋಡೋದಕ್ಕೆ ಸಿಗುತ್ತೆ. ಜಗಳ ಎಲ್ಲ ಆಲ್ರೆಡಿ ಹೊರಟೋಗಿದೆ. ಬಟ್ ಇವಾಗ ಇನ್ನೂ ಒಂಥರ ಡಿಫ್ರೆಂಟ್ ಅಧ್ಯಾಯ ಸ್ಟಾರ್ಟ್ ಆಗುತ್ತೆ ಇಂಡಿಯನ್ ಕ್ರಿಕೆಟ್ ಟೀಮಲ್ಲಿ ಗೌತಮ್ ಗಂಭೀರ್ ಅವರ ಕೋಚ್ ಗಿರಿಲಿ. ನೋಡೋಣ ಹೆಂಗೆ ಇದು ಆಗುತ್ತೆ ಅಂತ. ನಿಮಗೆ ಪರ್ಸನಲ್ ಏನಿಸ್ತಿದೆ? ಕ್ರಿಕ್ ಬಾಸ್ ಅವರು ರಿಪೋರ್ಟ್ ಮಾಡಿರೋದು ಗೌತಮ್ ಗಂಭೀರ್ ಅವರು ಕೋಚ್ ಆಗಿದ್ದಾರೆ BCCIಗೆ ಆಫ್ಟರ್ ರಾಹುಲ್ ದ್ರಾವಿಡ್ ಅವರ ಟೆನ್ನರ್ ಮುಗ್ದಾದ್ಮೇಲೆ. ಸೊ ಇವರು ಏರ್ತಾರೆ ಮೇಲ್ಗಡೆ ಪಟ್ಟಕ್ಕೆ ಅಂತ ಕಾಮೆಂಟಲ್ಲಿ ಹಾಕಿ. ಪರ್ಸನಲ್ ನನಗಂತೂ ಖುಷಿ ಆಗ್ತಿದೆ. ಸ್ವಲ್ಪ ಜನ ಉಳ್ಕೊಂಡಿರ್ತಾರೆ ಗೌತಮ್ ಗಂಭೀರೇ ಬೇಡ ಅವರು ಗೌತಮ್ ಗಂಭೀರ್, ಯಾಕಂದರೆ ಅವಾಗ ಹಳೆ ಸ್ಟೇಟ್ಮೆಂಟ್ಗಳೆಲ್ಲ ವಿರಾಟ್ ಕೊಹ್ಲಿ ಅವ್ರ ಬಗ್ಗೆ ಕೊಟ್ಟಿದ್ದು ಇದೆಲ್ಲ ಕೇಳಿಬಿಟ್ಟು ಸ್ವಲ್ಪ ಕೊಹ್ಲಿ ಅವರ ಫ್ಯಾನ್ಸ್ಗಳು ಉಳ್ಕೊಂಡಿರ್ತಾರೆ ಅನ್ನೋ ಗೊತ್ತಿಲ್ಲ. ಬಟ್ ಇವಾಗ ಕುಚ್ಚಿಗಳ ಥರ ಆಗೋಗ್ಬಿಟ್ಟಿದ್ದಾರೆ. ಸೊ ಇವಾಗ ಏನಿಲ್ಲ, ಆರಾಮಾಗಿರುತ್ತೆ. ನೋಡೋಣ ಹಿಂಗೆ ತೊಗೊಂಡೋಗ್ತಾರೆ ಇಂಡಿಯನ್ ಟೀಮ್ನ ಅಂತ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್, ಬಾ.